ಯಾರನ್ನು ಏನು ಕೇಳಬೇಡಿ, ಕೇಳೋಕ್ಕೆ ಹೋಗಬೇಡಿ. ಯಾರಿಗೆ ಯಾರೂ ಆಗೋದಿಲ್ಲ. ನಾವು ದುಡಿಬೇಕು, ಬದುಕಬೇಕು, ಇಷ್ಟೇ ಜೀವನ. ನಾವು ದುಡಿಯೋವರೆಗೂ ನಮಗೆ ಅಲ್ಲಿ ಒಂದು ಸ್ಥಾನ, ಮಾನ, ಮರ್ಯಾದೆ ಯಾರ ಮನೆಯಲ್ಲೇ ಇರಲಿ, ತವ್ರ ಮನೆಯಲ್ಲಾದರೂ ಇರಲಿ, ಗಂಡನ ಮನೆಯಲ್ಲಾದರೂ ಇರಲಿ, ನಾವು ದುಡಿಯೋವರೆಗೂ ನಮ್ಗೆ ಅಲ್ಲಿ ಮಾನ ಮರ್ಯಾದೆಯನ್ನು ಸಿಗೋದು. ಕೆಲವು ಜನ ಗಂಡ ಸತ್ತ ಮೇಲೆ 99% ಯಾವ ಹೆಣ್ಮಕ್ಳು ಗಂಡನ ಮನೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ. ಎಲ್ಲ ತವ್ರ ಮನೆಯಲ್ಲೇ ಇರ್ತಾರೆ. ಬೇಕಾದರೆ ನಿಮ್ಮ ಸುತ್ತಮುತ್ತನೇ ಇರ್ತಾರೆ. ಅಬ್ಸರ್ವ್ ಮಾಡಿ, ನಾನು ಹೇಳಿದ ಮಾತು ಸುಳ್ಳೇನ. ಸಪೋಸ್ ಅವ್ರು ಗಂಡನ ಮನೆಯಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಗಂಡನ ಮನೆ ಕಡೆಯಿಂದ ಏನಾದರೂ ಪ್ರಾಪರ್ಟಿ ಬರೋ ರೈಟ್ಸ್ ಇರುತ್ತೆ. ಆವಾಗ ಅವ್ರು ಅಲ್ಲಿ ಉಳ್ಕೊಳ್ಳೋಕ್ಕಾಗುತ್ತೆ. ಸಪೋಸ್ ಏನು ರೈಟ್ಸ್ ಅವ್ರಿಗಿಲ್ಲ, ಬರೀ ಅತ್ತೆ ಮಾವ ಇವ್ರ ಕೈಯಲ್ಲಿ ಇತ್ತು ಅಂದರೆ ಆ ಹೆಣ್ಮಗಳು ಖಂಡಿತ ಆ ಮನೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ. ಇದ್ರೂ ಒಂದು 2-3 ತಿಂಗಳು ಅಂದರೆ ಜಾಸ್ತಿ. ಅದು ಯಾಕೆ ಈ ಜನ ಹಿಂಗೆ ಮಾಡ್ತಾರೋ ತುಂಬ ನೋವಾಗುತ್ತೆ. ಗಂಡ ಸತ್ತಿದ್ದು ಹೆಣ್ಮಕ್ಳ ಜೀವನ ನೋಡಿದ್ರೆ ಮತ್ತು ಅವರು ಹೇಳ್ಕೊಳ್ಳೋದು ನೋಡಬೇಕು. ಈ ಅತ್ತೆ ಮಾವ ಅನ್ನೋರು ಎಲ್ಲ ನಾವೇ ಬೇರೆಯವರು ಏನಾದರೂ ಮಾತಾಡ್ತಾಯಿದ್ರು, ನೀವು ನಿಮ್ಮ ಸೊಸೆಗೆ ಏನಾದರೂ ಅಷ್ಟು ಕೊಟ್ಟರು ಇಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವರು ಬಾಯ ಬಿಡೋದಿಲ್ಲ. ಕೊಟ್ಟಿದ್ದಾರೆ ಅನ್ನೋ ಥರನೇ ಹೇಳ್ತಾರೆ. ಅಲ್ಲಿ ಯಾವ ಬಂಡವಾಳನೂ ಇರೋದಿಲ್ಲ. ಗಂಡ ಸತ್ತ ಮೇಲೆ ಆ ಹೆಣ್ಮಗಳಿಗೆ ನಾಯಿಗಿಂತ ಕಡವಾಗ ಆಗ್ಬಿಡ್ತಾರೆ ಅವ್ರ ಜೀವನ. ಈ ಅತ್ತೆ ಮಾವ ಅಲ್ಲ, ಅವರು ಜೊತೆ ಇರ್ತಾರೆ ಅಲ್ವಾ, ಈ ನಾದ್ನೀರು ಅನ್ನೋ ಒಂದು ಕ್ಯಾರೆಕ್ಟ್ರ್, ಅವ್ರ ಇನ್ವಾಲ್ವ್ಮೆಂಟು ಜಾಸ್ತಿ ಆಗ್ಬಿಡುತ್ತೆ. ಅವರು ಇದಕ್ಕೆ ಹುಟ್ಟಿರ್ತಾರೆ, ಇದಕ್ಕೆ ಕಾಯ್ದಿರ್ತಾರೆ. ಯಾವಾಗ ಇವನು ಸಾಯ್ತಾನೋ, ಯಾವಾಗ ಇದು ಬರುತ್ತೋ, ಯಾವಾಗ ತಿನ್ನೋಣ ಅಂತ ಕಾಯ್ದಿರ್ತಾರೆ. ತುಂಬ ಹಿಂಸೆ ಕೊಡ್ತಾರೆ. ಈ ಪಾಪ ಕರ್ಮಗಳು ಅದು ಯಾವಾಗ ತಟ್ಟುತ್ತೋ ಅವರಿಗೆ ತಟ್ಟುತ್ತೆ, ಖಂಡಿತ ಬಿಡೋದಿಲ್ಲ. ಅವ್ರಿಗೋಸ್ಕರ ನಾವು ಯಾಕೆ ಅಳ್ಕೊಂಡು ನಮ್ಮ ಜೀವನನ ಕಾಯಿಲೆಗಳು ತರಿಸ್ಕೊಂಡು ನಮ್ಮ ಸಂಸಾರ, ಈಗ ಗಂಡ ಹೋಗ್ಬಿಟ್ಟ, ನಾವು ಹೋಗ್ಬಿಟ್ಟು ನಮ್ಮ ಮಕ್ಕಳ ಜೀವನನ ಇನ್ನು ಬೀದಿ ಪಾಲ್ಗೆ ತಂದು ಭಿಕ್ಷೆ ಬೇಡೋದಕ್ಕೆ ಹಾಕಬೇಕು. ಗಂಡ ಇರೋವಾಗ ಒಂಥರ ಇರ್ತಾರೆ, ಗಂಡ ಹೋದ್ಮೇಲೆ ಒಂಥರ ಇರ್ತಾರೆ. ಇನ್ನು ನಾವು ಹೋದ್ಮೇಲೆ ಇನ್ನೆಂಥ ಪರಿಸ್ಥಿತಿ ಬರ್ಬೋದು ಮಕ್ಕಳಿಗೆ, ಇದೆಲ್ಲ ಯೋಚನೆ ಮಾಡಿ. ಸುಮ್ಮನೆ ಅಳೋದು ಕೊರಗೋದು, ನಮ್ಮ ಅತ್ತೆ ಮನೆಯವ್ರು ಕೊಟ್ಟಿಲ್ಲ, ನಮ್ಮ ಅತ್ತೆ ಕೊಟ್ಟಿಲ್ಲ, ನಮ್ಮ ಮಾವ ಕೊಟ್ಟಿಲ್ಲ, ನಮ್ಮ ನಾದ್ನೀರು ಹಂಗೆ ಇರಲಿ ಬಿಡಿ, ಖಂಡಿತ ಇರುತ್ತೆ. ಅವ್ರಿಗೂ ದೇವರು ಬಿಡೋದಿಲ್ಲ, ಅವ್ರಿಗೂ ಒಂದಲ್ಲ ಒಂದು ಕೊಡ್ತಾನೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಅವ್ರಿಗಾಗುತ್ತೋ ಇಲ್ವೋ ನೋಡಿ. ಇಲ್ಲ ಮೇಡಮ್ ನೀವೇ ಅಂದರೆ ಅದೇನೋ ನನಗೆ ಗೊತ್ತಿಲ್ಲ, ನಾನು ಕಂಡಿರೋದು, ನಾನು ನೋಡಿರೋದು ನಾನು ಹೇಳ್ತಾ ಇದ್ದೀನಿ. ಬಿಡೋದಿಲ್ಲ, ಪಾಪ ಕರ್ಮಗಳು ಎಲ್ಲೂ ಬಿಡೋದಿಲ್ಲ. ನೀವು ಸಮಾಧಾನ ತಾಳ್ಮೆ ಮಾತ್ರ ಕಳ್ಕೊಬಾರ್ದು. ಒಂದು ಸ್ವಲ್ಪ ದಿವಸ ನಾವು ತಾಳ್ಮೆಯಿಂದ ಇದ್ದರೆ ಆವಾಗ ನೋಡಿ ಅವ್ರ ಚರಿತ್ರೆಗಳು ಹೆಂಗೆ ಆಚೆಗೆ ಬರುತ್ತೆ. ಅವ್ರದ್ದು ಒಂದು ಜೀವನ, ಅವ್ರಿಗೂ ಅತ್ತೆ ಇರ್ತಾರೆ, ಗಂಡ ಇರ್ತಾರೆ, ಅವ್ರಿಗೂ ತಿರುಗುತ್ತೆ. ಅವ್ರಿಗೂ ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಎಲ್ಲೋಗುತ್ತೆ ಆವಾಗ ಈ ನಾದ್ನೀರು ಇನ್ವಾಲ್ವ್ಮೆಂಟು ಜಾಸ್ತಿ ಆದಾಗ ಈ ಮನೆಗಳಲ್ಲಿ ಜಗಳಗಳು ಗಲಾಟೆಗಳು ಶುರುವಾಗ್ಬಿಡುತ್ತೆ. ಅವರು ತಮ್ಮಷ್ಟಿಗೆ ತಾವು ತಮ್ಮದು ಏನಿದೆಯೋ ಅದು ಮಾಡಿಕೊಂಡು ಅವ್ರ ಗಂಡನ ಮನೆಯಲ್ಲಿ ಇದ್ದರೆ ಎಲ್ಲನೂ ಸರಿಯಾಗಿರುತ್ತೆ. ಅವರು ಅಷ್ಟರಲ್ಲೇ ಇರೋದಿಲ್ಲ, ನಮಗೆ ತವ್ರ ಮನೆಯದು ಬೇಕು, ನಮಗೆ ಗಂಡನ ಮನೆಯದು ಬೇಕು ಅಂತ ಕೂತಿರ್ತಾರೆ. ಇದಕ್ಕೆ ಅವ್ರ ಗಂಡಂದಿರು ಸಪೋರ್ಟು ಬೆನ್ನಿಂದೆ ನಿಂತಿರುತ್ತೆ. ಯಾಕೆಂದರೆ ಪುಕ್ಸೆಟ್ಟಿಯಾಗಿ ಬರುತ್ತೆ ಅಲ್ವಾ, ಬಿಟ್ಟಿಯಾಗಿ ಮಹಾರಾಜರಾಗಿ ಕೂತ್ಕೊಂಡು ತಿನ್ಬೋದು. ಇಲ್ಲಿ ಒಂದು ಹೆಣ್ಮಗಳ ಜೀವನ ಹಾಳಾಗ್ತಾ ಇದೆ ಅಂತ ಅವ್ರು ನೋಡೋದಿಲ್ಲ. ಅವ್ರೇನು ನೋಡೋದು, ಅವ್ರು ಸುಖವಾಗಿರೋದು, ಅವ್ರು ಸಂತೋಷವಾಗಿರೋದು ನೋಡ್ತಾರೆ. ಅಷ್ಟೇ ಅಲ್ಲ, ಈ ಅವ್ರದ್ದು ಇನ್ವಾಲ್ವ್ಮೆಂಟ್ ಜಾಸ್ತಿ ಆದಾಗ ಬಂದು
ಈ ಅಣ್ಣ ಅಥವಾ ತಮ್ಮನ ಹೆಂಡತಿ ಇರ್ತಾರೆ ಅಲ್ವಾ, ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಈ ಒಂದು ಕಡೆ ನಾದ್ನೀರು, ಒಂದು ಕಡೆ ಅತ್ತೆಯದಿರು ಬರೋದು ಏನಾದರೂ ಒಂದು ಅನ್ನೋದು. ಒಂದು ಅಂಗಡಿಗೆ ಹೋದ್ರೂ ತಪ್ಪು, ಒಂದು ಮನೆಯಿಂದ ಆಚೆಗೆ ಕಾಲು ಇಡಬಾರ್ದು. ಹೊಲ್ಸು ಮಾತುಗಳು, ಕೆಟ್ಟ ಮಾತುಗಳು. ಅಂಗಡಿಗೆ ಹೋದರೆ ಅಂಗಡಿಯವನ್ನೇ ಕಟ್ಕೊಂಡು ಬಿಟ್ಟಿದ್ದಾರೆ, ತರಕಾರಿಗೆ ಹೋದರೆ ತರಕಾರಿಯವ್ರನ್ನೇ ಕಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇನು ಕೆಲಸ ಇರೋದಿಲ್ವ ಈ ಹೆಣ್ಮಕ್ಳಿಗೆ? ಗಂಡ ಸತ್ತ ಹೆಣ್ಮಕ್ಳಿಗೆ ಬೇರೆ ಏನೂ ಚಿಂತೆ ಇಲ್ಲ, ಅದೇ ಚಿಂತೆ. ಯಾರು ನೋಡಿದ್ರೆ ಅವ್ರನ್ನ ಕಟ್ಕೊಂಡ್ಬಿಟ್ಟಿರ್ತಾರೆ. ಅವರೇ ಅಲ್ಲ, ಅವ್ರ ಜೊತೆಗೆ ಇನ್ನು ಸ್ವಲ್ಪ ಜನ ಇರ್ತಾರೆ ಅಲ್ವಾ, ಇವ್ರಿಗೆ ಆಗದೇ ಇರೋರು ಅವರೆಲ್ಲ, ಅವ್ರಿಗೆ ಈ ಮಾತುಗಳು ಎಲ್ಲಿ ಸಿಗಬೇಕು? ಎಂಜಾಯ್ ಮಾಡೋದು. ಈ ಚಿತ್ರಹಿಂಸೆ ತಡ್ಕೊಂಡು ಹೆಣ್ಮಕ್ಳು ಇರ್ತಾರೆ, ಅವರು ಹೋಗಿ ತವ್ರ ಮನೆಗಳಲ್ಲಿ ಬಿದ್ದಿರ್ತಾರೆ. ಕಷ್ಟನೋ ಸುಖನೋ ಅವ್ರ ಅತ್ತಿಗೆಯಂದಿರ ಕೈಯಲ್ಲೇ ಅನಿಸ್ಕೊಂಡು ಬಯಸ್ಕೊಂಡು ತವ್ರ ಮನೆಗಳಲ್ಲಿ ಬಿದ್ದು ಮಕ್ಕಳನ್ನ ಸಾಕ್ಕೊಂಡು ಹೋಗ್ತಾ ಇರೋ ಹೆಣ್ಮಕ್ಳು ಬೇಜಾನ್ ಜನ ಇದ್ದಾರೆ. ಈ ಕಡೆ ಗಂಡ ಮನೆಯವರು ಸರಿ ಇರಲ್ಲ, ಈ ಕಡೆ ತಂದೆ ಮನೆಯವರು ಸರಿ ಇಲ್ಲ. ಕೆಲವೊಂದು ಹೆಣ್ಮಕ್ಳಿಗೆ ಪುಣ್ಯ, ತವ್ರ ಮನೆಯವರು ಸರಿಯಾಗಿರ್ತಾರೆ, ಅಣ್ಣ ತಮ್ಮಂದಿರು ಸಪೋರ್ಟ್ ಸಿಗುತ್ತೆ. ಆದರೆ ಎಲ್ರಿಗೂ ಸಿಗೋದಿಲ್ಲ. ಕೆಲವು ಜನ ಹೆಣ್ಮಕ್ಳಿಗೆ ಮಾತ್ರ ಸಪೋರ್ಟ್ ಸಿಗುತ್ತೆ, ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾರೆ. ಈ ಹೆಣ್ಮಗುನ ಎಲ್ಲ ಇವ್ರ ಅಪ್ಪ ಅಮ್ಮ ಅಂದಿರೆ ನೋಡಿ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ರೂ ಸಹ ಆ ಹೆಣ್ಮಗುಗೆ ಗಂಡನ ಮನೆಯಲ್ಲಿ ಏನೇ ಕಿರುಕುಳ ಹಿಂಸೆ ಆದರೂ ಯಾಕಮ್ಮ ಏನಮ್ಮ ಮಾಡ್ತಾ ಇದ್ದೀರಾ ನನ್ನ ಮಗಳನ್ನ ಅಂತ ತಿರು ಕೂಡ ನೋಡೋದಿಲ್ಲ. ಅಣ್ಣ ತಮ್ಮನೂ ಅಷ್ಟೇ, ಇಲ್ಲಿ ತಂದೆ ತಾಯಿನೂ ಅಷ್ಟೇ. ಈ ವಿಡಿಯೋ ನೋಡೋರು ನನ್ನ ಎಷ್ಟು ಬೈಕೊಂತಾರ ಪರವಾಗಿಲ್ಲ, ನಾನು ಹೇಳ್ತಾ ಇರೋದು ಸತ್ಯ ಅನ್ನೋದು ನನಗೆ ಗೊತ್ತಿದೆ. ಇನ್ನು ಹೆಣ್ಮಕ್ಳು ಬೇಡ ಬಿಡಿ.